ಪಿಂಕ್ ಕಲರ್ ಲೈನ್ ಏನಾದ್ರು ಬಂದ್ರೆ ಇನ್ಕಂಪ್ಲೀಟ್ ಕನೆಕ್ಷನ್ ಅಂತ ಅರ್ಥ. ಸೆಲೆಕ್ಟ್ ಇಟ್, ಡಿಲೀಟ್ ಇಟ್ ಅಂಡ್ ಕಂಪ್ಲೀಟ್ ದ ಕನೆಕ್ಷನ್. ನೆಕ್ಸ್ಟ್ ನೋಡಿ, ವೆನ್ ಎವರ್ ಯು ಆರ್ ಕನೆಕ್ಟಿಂಗ್ ಎನಿ ವೈರ್ ಇನ್ ದ ಮಿಡಲ್ ಆಫ್ ಅನದರ್ ವೈರ್, ಒಂದು ವೈರ್ ಇನ್ ದ ಮಿಡಲ್ ಆಫ್ ಅನದರ್ ವೈರ್ ಕನೆಕ್ಟ್ ಮಾಡಿದ ತಕ್ಷಣ ಈ ತರ ಜಂಕ್ಷನ್ ಬರುತ್ತೆ ನೋಡಿ. ಬ್ಲಾಕ್ ಕಲರ್ ಜಂಕ್ಷನ್ ಕಾಣಿಸ್ತಿದೆ ಅಲ್ವಾ? So whenever you are connecting anywhere in the middle of another wire, you will get a junction like this. Clear? In case ನಿಮಗೆ ಇಲ್ಲಿಂದ ಒಂದು ಕನೆಕ್ಷನ್ ಟ್ಯಾಪ್ ಮಾಡಬೇಕು ಅಂತ ಇದ್ದಾಗ ಡಬಲ್ ಕ್ಲಿಕ್ ಮಾಡಿದ್ರೆ ಈ ತರ ಎಕ್ಸ್ಟೆಂಡ್ ಆಗುತ್ತೆ, ಟ್ಯಾಪ್ ಆಗಲ್ಲ. If you double click, it will extend, it will not tap, it will not create a one more by connection like connection, right? So ಏನ್ ಮಾಡಬೇಕು, ಸೆಕೆಂಡ್ ಆಪ್ಷನ್ ಇದೆ ನೋಡಿ. ಫಸ್ಟ್ ಅಬ್ಸರ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಬೇಡಿ, ಇವಾಗ ಅಬ್ಸರ್ವ್ ಮಾಡಿ ನೋಡಿ. ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ? ಸೆಕೆಂಡ್ ಆಪ್ಷನ್ ಇಂದ ಫಸ್ಟ್ ಹುಕ್ ಮಾಡ್ಕೋಬೇಕು. ಕ್ಲಿಯರ್ ನೋಡಿ. ವಿತೌಟ್ ಹ್ಯಾವಿಂಗ್ ದಟ್ ಆಪ್ಷನ್ ನೀವೇನಾದ್ರು ಈ ತರ ಡಬಲ್ ಕ್ಲಿಕ್ ಮಾಡಿದ್ರೆ ಈ ತರ ಎಕ್ಸ್ಟೆಂಡ್ ಆಗುತ್ತೆ. ಇಟ್ ವಿಲ್ ನಾಟ್ ಸ್ಟಾರ್ಟ್ ನ್ಯೂ ಕನೆಕ್ಷನ್, ಕರೆಕ್ಟ್? ಅದಕ್ಕೆ ನೀವೇನ್ ಮಾಡಬೇಕು, ಇಲ್ಲೊಂದು ಆಪ್ಷನ್ ನೋಡಿ, ಸೆಕೆಂಡ್ ಒನ್ ಆಡ್ ಸ್ಕಿಮ್ಯಾಟಿಕ್ ಕನೆಕ್ಷನ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ? ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಇವಾಗ ಟ್ಯಾಪ್ ಆಯ್ತು ನೋಡಿ, ಬ್ಲಾಕ್ ಕಲರ್ ಜಂಕ್ಷನ್ ಬಂತಲ್ವಾ? ಕರೆಕ್ಟ್? ಈ ತರ ಅದಾದ್ಮೇಲೆ ನೋಡಿ, ಈ ಮೋಡಲ್ಲೇ ಇರುತ್ತೆ ಇನ್ನ ಕನೆಕ್ಷನ್. ನೀವು ಎಲ್ಲೆಲ್ಲಿ ಕ್ಲಿಕ್ ಮಾಡ್ತೀರಾ ಅಲ್ಲೆಲ್ಲ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ ನೋಡಿ. So you should not be in this mode, you have to be always in the cursor mode. ಕರ್ಸರ್ ಮೋಡ್ ಎಸ್ಕೇಪ್ ಪ್ರೆಸ್ ಮಾಡಬೇಕು ಪ್ರತಿ ಟೈಮ್. ನಿಮ್ದು ವರ್ಕ್ ಕಂಪ್ಲೀಟ್ ಆದ್ಮೇಲೆ ಎಸ್ಕೇಪ್ ಪ್ರೆಸ್ ಮಾಡಬೇಕು. ಯು ಶುಡ್ ಬಿ ಆಲ್ವೇಸ್ ಇನ್ ದ ಕರ್ಸರ್ ಮೋಡ್. ಕಾಣಿಸ್ತಿದೆ ಅಲ್ವಾ ಇಲ್ಲಿ ಕರ್ಸರ್ ಮೋಡ್ ಆಕ್ಟಿವೇಟ್ ಆಗಿದೆ ಅಲ್ವಾ? ಎಸ್. ನೌ ದಿಸ್ ಇಸ್ ನಾಟ್ ರಿಕ್ವೈರ್ಡ್, ಐ ವಿಲ್ ಸೆಲೆಕ್ಟ್ ಅಂಡ್ ಡಿಲೀಟ್. Now let's complete the connection. As per this, I'll complete the connection as of now. Since I know the circuit diagram, that's the reason I am doing it without looking at without referring the sheet. So I'll enable the pin names of IC. So I'll come to know where I have to connect a VCC and where I have to connect a ground. Just enable the pin names of the IC. ನಿಮಗೆ ಐಡಿಯಾ ಬರುತ್ತೆ ಎಲ್ಲಿ VCC ಎಲ್ಲಿ ಗ್ರೌಂಡ್ ಕನೆಕ್ಟ್ ಮಾಡಬೇಕು. Connecting from here to the ground. Then this has to be connected to IN plus and IN minus, IN plus, and this has to be connected to IN minus. Yes. And output pin I am going to connect to the output.
ಎಸ್ ಈ ತರ ಕನೆಕ್ಷನ್ ಕಂಪ್ಲೀಟ್ ಮಾಡಿ. ಯು ಆರ್ ಏಬಲ್ ಟು ಸಿ ಇನ್ ದ ಸ್ಕ್ರೀನ್, ರೈಟ್? I think everyone got all the components. ಯಾರಿಗೂ ಕಾಂಪೊನೆಂಟ್ ಇಶ್ಯೂ ಬಂದಿಲ್ಲ ಅಲ್ವಾ? If you are having the component count as library count as a 203, you will get all the components. Files found ಏನಾದ್ರೂ 203 ಇದ್ರೆ ಆಟೋಮೆಟಿಕ್ ಎಲ್ಲ ಕಾಂಪೊನೆಂಟ್ ಸಿಗುತ್ತೆ. Irrespective of your stages, look at the screen now. ನೀವು ಯಾವುದೇ ಸ್ಟೇಜ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಸ್ಕ್ರೀನ್ ಹತ್ರ ನೋಡಿ. ಸಿ ನಾವು ವಿಲ್ ಚೇಂಜ್ ದ ವ್ಯಾಲ್ಯೂಸ್. ವ್ಯಾಲ್ಯೂ ಚೇಂಜ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ ಮೊದಲು. ಆಲ್ ಆಫ್ ಯು ಲುಕ್ ಅಟ್ ದ ಸ್ಕ್ರೀನ್. ಸಿ ದಿಸ್ ಇಸ್ 1K, ನೋ ಇಶ್ಯೂಸ್. ದಿಸ್ ಇಸ್ 330K, ಸರಿ 330 ಓಮ್ ಇಟ್ ಈಸ್, ರೈಟ್? ಸೊ ಏನ್ ಮಾಡಬೇಕು ಅಂತಂದ್ರೆ, now I want to convert this into 330 ohm, right? Double click on the component. Ella meeting screen observe ಮಾಡಿ. Double click on the component. Can you see there is an option called as a value? Values. Can you see there is an option called as one value? Edit and mention it as 330E. ಆಕ್ಚುಲಿ 330E ಅಂತ ಮೆನ್ಷನ್ ಮಾಡಿದ್ರೆ ಓಮ್ ಅಂತ ಅರ್ಥ. ಕ್ಲಿಯರ್? ಪ್ರೆಸ್ ಓಕೆ. ಅಪ್ಲೈ. Now you can observe I am getting 330 ohm here. Correct? Values. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. Now let me change the one more resistor value. Screen observe ಮಾಡಿ ಎಲ್ಲರೂ. Screen observe ಮಾಡಿ. Now I would like to convert this into 10K. ಇಲ್ಲಿ ಇದೆಲ್ಲ ನಾನು 10K ಕನ್ವರ್ಟ್ ಮಾಡ್ತೀನಿ ನೋಡಿ. You have to double click on the component. After double clicking, there will be 2 tabs. ನೇಮ್ ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ಕಾಂಪೊನೆಂಟ್ ಅಲ್ಲಿ ಚೇಂಜ್ ಮಾಡ್ತೀರಾ. ವ್ಯಾಲ್ಯೂಸ್ ಚೇಂಜ್ ಮಾಡಬೇಕಾದ್ರೆ ವ್ಯಾಲ್ಯೂಸ್ ಅಲ್ಲಿ ಹೋಗ್ಬೇಕು. ಸೆಲೆಕ್ಟ್ ವ್ಯಾಲ್ಯೂ. ವ್ಯಾಲ್ಯೂ ಅನ್ನೋ ಪ್ರಾಪರ್ಟಿ ಇಲ್ಲಿದ್ರೆ ಸೆಲೆಕ್ಟ್ ಮಾಡಬೇಕು, ಇಲ್ಲಾಂದ್ರೆ ನೀವೇ ಮ್ಯಾನ್ಯುಯಲ್ ಆಗಿ ಆಡ್ ಮಾಡಬೇಕು. ಕ್ಲಿಯರ್? ಎಡಿಟ್ 10K. ಅಪ್ಲೈ. ಓಕೆ. Now we can observe even this also become 10K. ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಏನಂದ್ರೆ, ಸರ್ ಇಲ್ಲಿ R2 ಅಂತ ಇದೆ, ನಿಮ್ಮ ಸರ್ಕ್ಯೂಟ್ ಅಲ್ಲಿ R1 ಅಂತ R3 ಅಂತ ಇದೆಯಲ್ಲ ಅಂತ ಕನ್ಫ್ಯೂಸ್ ಆಗುತ್ತೆ. That will not matter. ಅದೇನು ಇಶ್ಯೂ ಆಗಲ್ಲ. R1 R2 R is important. R means resistor. 1 2 3 any number, it's okay. Yes. Change the values accordingly as per the requirement. ಎಲ್ಲರೂ ವ್ಯಾಲ್ಯೂಸ್ ಚೇಂಜ್ ಮಾಡಿ. ಅಪ್ಲೈ ಮಾಡೋ, ಚೇಂಜ್ ಆಗುತ್ತೆ.
Again, we have to now change the component value. What? Change the component value. Now, name of the LED has to be changed now. We have to change the name of the LED. Now, as per our circuit diagram, this LED is referred as OP2 LED. If it is a output LED actually, OP2. And this is referred as a IRTX, IRRX. Double click. Component type OP1, OP1 LED, OP1 LED. Same thing here, IRTX, IRTX. ಅದೇ ತರ ಇನ್ನೊಂದು ಬಂದ್ಬಿಟ್ಟು IRRX, IRRX. ಸೇಮ್ ಆಗ್ಲೇ ನಾವು CONN SIL2 ಚೇಂಜ್ ಮಾಡಿದ್ವಲ್ಲ ಅದೇ ತರ. And this one you rename it as power LED. Power LED. Yes. After power LED, guys, now you can observe we have extra information called as a LED 5mm red. ಅದು ಬೇಕಾಗಿಲ್ಲ ನಮಗೆ ಇನ್ಫಾರ್ಮೇಶನ್. ಅದನ್ನಷ್ಟೇ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. LED 5mm red ಮಾತ್ರ ಸೆಲೆಕ್ಟ್ ಮಾಡಬೇಕು. You have to select only that text and you have to remove that. Delete it. ಡಿಲೀಟ್ ಬಟನ್ ಪ್ರೆಸ್ ಮಾಡಿ, ಅದನ್ನಷ್ಟೇ ಸೆಲೆಕ್ಟ್ ಮಾಡಿ ಡಿಲೀಟ್ ಬಟನ್ ಪ್ರೆಸ್ ಮಾಡಿ. Yes. Now changing the font. ನೋಡಿ ಇಲ್ಲಿರೋ ಫಾಂಟ್ ಬೇರೆನೇ ಇದೆ. Whatever font we are having is different. Whatever font we are having here is different. Correct? Actually ಈ font ಇದ್ರೂ ಕೂಡ ಪ್ರಾಬ್ಲಮ್ ಇಲ್ಲ. It is just look wise it will change. ಸಾಕ್ಬಿಡಿ. Look wise it will change. That's it. Nothing else. Now if you want to change the font of the circuit, if you want to change the font of the your schematic, ಎಲ್ಲ screen observe ಮಾಡಿ. Can you see? There is an option called as a gear symbol. ಇಲ್ಲೊಂದು gear symbol ಇದೆ ನೋಡಿ. Correct? Design technology. Click on this. Textiles. And select a font as, just press T. It will show font with a T, starting with the T letter, and keep on scrolling down and select Times New Roman bold. And here width you keep it as 80.
apply, right click and apply to column. Then you can see now all the fonts are changed. Nodi, once again ತೋರಿಸ್ತೀನಿ ನೋಡಿ. I'll show you once again. Nodi, previous stage. You have to go to this design technology. ಇಲ್ಲಿ ನೋಡಿ, pad style, text styles, line style, connections ಎಲ್ಲ ಇದೆ. Text style select ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಿ ಇಲ್ಲಿ ಫಾಂಟ್ ಅಂತಿದೆ ಅಲ್ವಾ, ಈ ಫಾಂಟ್ ಅಲ್ಲಿ ನಿಮಗೆ ನೋಡಿ ಸಿಸ್ಟಮ್ ಸ್ಟ್ರೋಕ್ ಫಾಂಟ್ ಅಂತ ಇದೆ. ಸೆಲೆಕ್ಟ್ ಟೈಪ್ ಟಿ, ಪ್ರೆಸ್ ಟಿ and keep on pressing T, you will get a Times New Roman. So take Times New Roman bold. Times New Roman bold. ಲೆಟರ್ ಟಿ ಪ್ರೆಸ್ ಮಾಡ್ಕೊಂತ ಇರಬೇಕು, ಒಂದೊಂದೇ ಲೈಕ್ ಫಾಂಟ್ ಸೆಲೆಕ್ಟ್ ಹಾಕೊಂತ ಹೋಗುತ್ತೆ. ನಿಮಗೆ ಯಾವ ಫಾಂಟ್ ಬೇಕೋ ಆ ಫಾಂಟ್ ನ ಸೆಲೆಕ್ಟ್ ಮಾಡ್ಕೊಂಡು, now if you want same font for everything, ಸರ್ ನನ್ನ ಎಲ್ಲಾ ಡಿಸೈನ್ ಎಲ್ಲ ಅದೇ ಫಾಂಟ್ ಇರಬೇಕು ಅಂದ್ರೆ ರೈಟ್ ಕ್ಲಿಕ್, ಅಪ್ಲೈ ಟು ಕಾಲಮ್. Select any one font. ಓಪನ್ ಆಯ್ತು ಅವಾಗ. ಅದೇ ನೀವು ಸೇವ್ ಮಾಡಿಲ್ಲ, ಸೇವ್ ಮಾಡಿದ್ರಾ? ಸೇವ್ ಮಾಡಿ. ಏನು ಹೇಳಿ? ಟೈಮ್ಸ್ ನ್ಯೂ ರೋಮನ್, ಟೈಮ್ಸ್ ನ್ಯೂ ರೋಮನ್. ರೈಟ್ ಕ್ಲಿಕ್ ಅಂಡ್ ಅಪ್ಲೈ ಟು ಕಾಲಮ್. ಅಲ್ಲ, ನಿಮಗೆ ಬೇರೆ ಬೇಕಾದ್ರೆ ಬೇರೆ ಸೆಲೆಕ್ಟ್ ಮಾಡಬಹುದು. ಸ್ಟ್ಯಾಂಡರ್ಡ್ ಈಸ್ ಯು ಹ್ಯಾವ್ ಟು ಮೇಂಟೈನ್ ಸೇಮ್ ಫಾಂಟ್ ಫಾರ್ ಎವ್ರಿಥಿಂಗ್. Yes. After that one, width, maintain 100. Right click, apply to column, width. After that one, click on apply, okay. ಇವಾಗ ನೋಡಬಹುದು ಎಲ್ಲಾ ಕಡೆ ನಿಮಗೆ ಫಾಂಟ್ ಚೇಂಜ್ ಆಗಿದೆ. You can adjust the letters as per the requirement. ನಿಮ್ಗೆ ಯಾವ್ದು ಬೇಕಿದ್ರೆ ನೋಡ್ಕೊಳ್ಳಿ. ಎಲ್ಲಿ ಹೊಂಟಿದ್ರ? Yes. After completing this, now look at the screen. All of you look at the screen. ನೋಡಿ, ಈ ತರ ಓವರ್ಲ್ಯಾಪ್ ಆದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ವೆದರ್ ಕನೆಕ್ಷನ್ ಇಸ್ ಫ್ರಮ್ ಹಿಯರ್ ಟು ಹಿಯರ್ ಆರ್ ಕನೆಕ್ಷನ್ ಇಸ್ ಫ್ರಮ್ ಹಿಯರ್ ಟು ಹಿಯರ್. ಇದು ಎಲ್ ಮಾರ್ಕ್ ಅಲ್ಲಿ ಏನಾದ್ರು ಕನೆಕ್ಷನ್ ಆಗಿದೆ ಅಂತ ಡೌಟ್ ಬರುತ್ತೆ. ದಟ್ಸ್ ದ ರೀಸನ್ ವಿ ಹ್ಯಾವ್ ಅ ಕಾನ್ಸೆಪ್ಟ್ ಕಾಲ್ಡ್ ದ ನೆಟ್ ಕಲರ್. ಬಾಯ್ಸ್ ಮಾತಾಡಿ. ವಿ ಹ್ಯಾವ್ ಅ ಕಾನ್ಸೆಪ್ಟ್ ಕಾಲ್ಡ್ ದ ನೆಟ್ ಕಲರ್. ನೋಡಿ, ನಾ ಕಸರ್ ಇಟ್ಟ ತಕ್ಷಣ ಒಂದು ನಂಬರ್ ಬರ್ತಾ ಇದೆ ನೋಡಿ, N0013 ಅಂತ ಬರ್ತಾ ಇದೆ ನೋಡಿ. ನಿಮಗೆ ಬೇರೆ ಬರ್ಬೋದು, ಮೇ ಬಿ ಕಲರ್ ನಂಬರ್. ದಟ್ ಈಸ್ ಕಾಲ್ಡ್ ದ ನೆಟ್ ನಂಬರ್. ಸ್ಪೆಸಿಫಿಕ್ ಆಗಿ ನಿಮಗೆ ಸರ್ ಎಲ್ಲಾ VCC ನನಗೆ ರೆಡ್ ಕಲರ್ ಅಲ್ಲಿ ಇರ್ಬೇಕು ಸರ್, ಎಲ್ಲಾ VCC ಕನೆಕ್ಷನ್ ರೆಡ್ ಕಲರ್ ಇರಬೇಕು ಅಂದ್ರೆ ರೈಟ್ ಕ್ಲಿಕ್, ದೇರ್ ಇಸ್ ಆಪ್ಷನ್ ಕಾಲ್ಡ್ ಆಸ್ ಚೇಂಜ್ ನೆಟ್ ಕಲರ್.
change the net color, fourth option, last but fourth. Change the net color and assign your own color. ನೋಡಿ ಎಲ್ಲ ರೆಡ್ ಕಲರ್ ಆಯ್ತು ನೋಡಿ. Where and all VCC connection is there, all become red color. Same way for ground. Actually ground is a black color only. You can give brown color for ground. I'll give brown color so that I'll come to know the difference between the regular circuit, regular connection and ground. Guys, so one small mistake happened. I think this point is there na. This should be connected to ground, fourth pin. ಈ ಪಿನ್ ಏನಿದೆಲ್ಲ ಇದು ಡಿಲೀಟ್ ಮಾಡಿದ್ನಲ್ವಾ, ಈ ಪಿನ್ ಫೋರ್ತ್ ಪಿನ್ ಗ್ರೌಂಡ್ ಕನೆಕ್ಟ್ ಆಗ್ಬೇಕು. Yes, complete the connection up to this stage. Zoom out ಮಾಡಿದೀನಲ್ಲ. ಎಲ್ಲರೂ ವೈರ್ ಕಲರ್ಸ್ ಚೇಂಜ್ ಮಾಡಿ. For output you can give green color. For output you can give green color. Bega, we left with another 45 minutes. PCB layout design ಕೂಡ ಮಾಡಬೇಕು ಅದಕ್ಕೆ. ಕಲರ್ ಚೇಂಜ್ ಮಾಡಿ. ಚೇಂಜ್ ದ ನೆಟ್ ಕಲರ್. ಯಾವ್ದಾದ್ರು ಕೊಡಿ, ಗ್ರೀನ್ ಕೊಡಿ, ಬ್ಲೂ ಕೊಡಿ, ಎನಿಥಿಂಗ್ ಇಸ್ ಓಕೆ. ದೇರ್ ಇಸ್ ನೋ ರೂಲ್ಸ್. VCC ಗ್ರೌಂಡಿಂಗ್ ಮಾತ್ರ ರೆಡ್ ಅಂಡ್ ಬ್ಲಾಕ್ ಅಂತ ರೂಲ್ಸ್ ಇದೆ. ಮಿಕ್ಕಿರೋದು ಯಾವ್ದಾದ್ರು ಕೊಡ್ಬೋದು. ಈ ಪರ್ಪಸ್ ಆಫ್ ಗಿವಿಂಗ್ ದ ಕಲರ್ ಇಸ್ ವೆರಿ ಸಿಂಪಲ್. ನೋಡಿ ಇವಾಗ ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಇಟ್ ಈಸ್ ಕ್ರಾಸಿಂಗ್ ಲೈಕ್ ದಿಸ್, ಇಟ್ ಈಸ್ ನಾಟ್ ಬೆಂಡಿಂಗ್ ಲೈಕ್ ದಿಸ್. ಇಲ್ಲಿ ಬೆಂಡ್ ಆಗ್ತಾ ಇಲ್ಲ, ಡೈರೆಕ್ಟ್ ಕ್ರಾಸ್ ಆಗ್ತದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಪರ್ಪಸ್ ಆಫ್ ಗಿವಿಂಗ್ ದ ಕಲರ್ ಈಸ್, you should understand why, how exactly it is taking a connection. Yes, ಬೇಗ ಕಂಪ್ಲೀಟ್ ಮಾಡಿ. ಗ್ರೌಂಡಿಗೆ ಬ್ರೌನ್ ಕೊಡಿ ಬೇಕಾದ್ರೆ. Because by default you are going to get a black color alva, nimge adu identification agಬೇಕಂದ್ರೆ brown ಕೊಡಿ. Brown or hash color, anything. ಬಾಯ್ಸ್ ಎಲ್ಲ ಒಬ್ರು ಬನ್ನಿ, ಯಾರು ಫ್ರೀ ಇದ್ದೀರಾ? ಅಲ್ಲಲ್ಲ, ವರ್ಕ್ ಮಾಡೋದು ಬೇಡ, ಕೆಲಸ ಇದೆ, ಇನ್ನ PCB ರೆಡಿ ಮಾಡಬೇಕು. ಎಸ್, whatever you did is without the routing, component placement ಮಾಡಬೇಕಿನ. Yes, all of you look at the screen. ಇಲ್ಲಿ ಬಾಯ್ಸ್ ಯಾರು ಖಾಲಿ ಇದ್ದೀರಾ? ಒಬ್ರು ಸ್ವಲ್ಪ ನೀರು ತಗೊಂಬಂದು ಕೊಡ್ಬೇಕಾಗಿತ್ತು. ಯಾರ ಫ್ರೀ ಇದ್ರೆ ಒಂದು ವಾಟರ್ ಬಾಟಲ್ ನೀರು ತಗೊಂಡು. ಫ್ರೀ ಇದ್ದವರು, ವರ್ಕ್ ಮಾಡೋರಲ್ಲ, ನೀರು ತಗೊಂಬಂದು. ಎಸ್, ನೋಡಿ ಎಲ್ಲ ಸ್ಕ್ರೀನ್ ಅಬ್ಸರ್ವ್ ಮಾಡಿ. Now you have to generate the small report. Output reports, unconnected pin reports. Unconnected pins report generate ಮಾಡಬೇಕು. ನಿಮಗೆ ಇಲ್ಲಿ ಒಂದು ನಂಬರ್ ಬರುತ್ತೆ ನೋಡಿ, 3 pins are unconnected, ಕರೆಕ್ಟ್? ನಮ್ಮ ಡಿಸೈನ್ ಅಲ್ಲೂ ಕೂಡ 3 pins ಓಪನ್ ಬಿಟ್ಟಿದ್ದೀವಿ. Unconnected pins report, tools, sorry, output reports, unconnected pin reports, run.
ನೋಡಿ ನಮಗೆ 3 ಬರ್ತಾ ಇದೆ, 3 ಅನ್ಕೌಂಟೆಡ್ ಪಿನ್ ರಿಪೋರ್ಟ್ಸ್. ಇಟ್ ಶುಡ್ ಬಿ ಆಸ್ ಪರ್ ದ ಎಕ್ಸ್ಪೆಕ್ಟೇಷನ್. ನಮಗೆ ಎಷ್ಟು ಎಕ್ಸ್ಪೆಕ್ಟೆಡ್ ಇರುತ್ತೋ ಅಷ್ಟೇ ಬರಬೇಕು ಪಿನ್ ನಂಬರ್. ಇನ್ ಕೇಸ್ ನೋಡಿ, ಇನ್ ಕೇಸ್ ನೀವೇನಾದ್ರೂ ಇದು ಕನೆಕ್ಷನ್ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಐ ಶೋ ಯು ನಾವು. ಜಸ್ಟ್ ಈ ತರ ಪ್ಲೇಸ್ ಮಾಡಿದಿರಾ ಅನ್ಕೊಳ್ಳಿ, ಐ ಆಮ್ ಶೋಯಿಂಗ್ ಯು ಬೈ ಜನರೇಟಿಂಗ್ ದ ಎರರ್. ನೋಡಿ, ಇಟ್ ಇಸ್ ನಾಟ್ ಕನೆಕ್ಟೆಡ್, ಜಸ್ಟ್ ಯು ಪ್ಲೇಸ್ಡ್ ಇಟ್ ಲೈಕ್ ದಟ್. ಇವಾಗ ನೀವು ಅನ್ಕನೆಕ್ಟೆಡ್ ಪಿನ್ಸ್ ರಿಪೋರ್ಟ್ ಜನರೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಅ ನಂಬರ್ 4 ರಾಂಗ್. Correct? Because as per our expectation, these 3 are acceptable. This is not acceptable. So unconnected pin report should be match your design. Okay na? Nima design na match ಮಾಡಬೇಕು. Yes. Next. Now it's the time for us to convert this into the layout. Before that, you can give the title. Add text. Proximity sensor. Proximity sensor. Same like our regular method. Add text. And you can add your website name or brand name. So www. Yes. If you want, you can add a website name. ನೀವು ಬೆಟರ್ ಇವ್ರ ಜೊತೆ ಪ್ರಾಕ್ಟೀಸ್ ಮಾಡಿ, ಬಿಸಿಲು ಬಹಳ ಬರ್ತಿದೆ, ಹೆಂಗ್ ಕೂರ್ತೀರಿ? ಏನಾದ್ರೂ ಕೊಡಿ, ನಾ ಜಿಗಾಜಿಗ.com ಅಂತ ಕೊಟ್ಟಿದ್ದೀನಿ. You can give any name, website name. Just a branding purpose, guys. It is not compulsory. Website name is not compulsory. Regular ಆಗಿ ನಾವು ಕಂಪ್ನಿಗಳಲ್ಲಿ ಕೊಡ್ತೀವಿ, ಅದನ್ನ ಕೊಟ್ಟಿದ್ದೆ ಅಷ್ಟೇ. Girls, you give lakalaka.com. Boys, you can give jildigadiga.com. Girls are Nagavallis, so only lakalaka. Boys are Brahmis. That's the reason jildigadiga. Yes. Once this is done, ella screen observe ಮಾಡಿ. Once this is done, you have to click on tools, translate to PCB. ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಟೂಲ್ಸ್, ಟ್ರಾನ್ಸ್ಲೇಟ್ ಟು PCB. ಫಸ್ಟ್ ಟೈಮ್ ಯಾರು ಟ್ರಾನ್ಸ್ಲೇಟ್ ಮಾಡ್ತಿರ್ತೀರ, ನಿಮಗೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಬರುತ್ತೆ, ಅಕ್ಸೆಪ್ಟ್ ಮಾಡಿ. ಫಸ್ಟ್ ಟೈಮ್ ಹೂ ಇಸ್ ಡೂಯಿಂಗ್ ಇನ್ ಯುವರ್ ಲ್ಯಾಪ್ಟಾಪ್ ಫಾರ್ ಫಸ್ಟ್ ಟೈಮ್, you will get a one extra term called as a terms and condition. I have read terms and condition ಅಂತ ಬರುತ್ತೆ ನೋಡಿ, I have read this message ಅಂತ ಎನೇಬಲ್ ಮಾಡಿ. Yes. Click on technology. Click on technology. Select choose technology file, second option. Next click ಮಾಡಿ. Yes ma, here. Select technology file, keep it default ಅಂತ ನೀಡಿ. Then units are centimeter units ಕೊಡಿ. ಆಕ್ಚುಲಿ ಗೈಸ್, ಇಂಡಸ್ಟ್ರಿಯಲ್ಲಿ ನಾವು ಮಿಲ್ ಅಂತ ಯೂಸ್ ಮಾಡ್ತೇವೆ, ಸ್ಟೂಡೆಂಟ್ಸ್ ಆಗಿ ನಿಮಗೆ ಗೊತ್ತಾಗಲ್ಲಲ್ವಾ, ಹಾಗಾಗಿ ಸೆಂಟಿಮೀಟರ್ ಕೊಡಿ, ನೋ ಇಶ್ಯೂಸ್. ನೆಕ್ಸ್ಟ್, ಕ್ಲಿಕ್ ಆನ್ ನೆಕ್ಸ್ಟ್ ಬಟನ್. ನಂಬರ್ ಆಫ್ ಲೇಯರ್ಸ್, by default it is showing 2 layer. Don't select 2 layer, click on define layer, select single sided board. Select define layer, second option select ಮಾಡಿ. ಕಾಸ್ಟ್ ಜಾಸ್ತಿ ಆಗುತ್ತೆ ಪರ್ ಸ್ಕ್ವೇರ್ ಸೆಂಟಿಮೀಟರ್. 2 ಲೇಯರ್ ಸೆಲೆಕ್ಟ್ ಮಾಡಿದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಫಾರ್ ಸಿಂಗಲ್ ಲೇಯರ್ ದೇ ಆರ್ ಚಾರ್ಜಿಂಗ್ 1 ರೂಪಿ ಪರ್ ಸ್ಕ್ವೇರ್ ಸೆಂಟಿಮೀಟರ್. 2 ಲೇಯರ್ ಮಾಡಿದ್ರೆ 1.5 rupees per square centimeter. ನೀವು ತುಂಬಾ ರಿಚ್ ಇದ್ರೆ 2 ಲೇಯರ್ ಮಾಡಬಹುದು, ದುಡ್ಡು ಜಾಸ್ತಿ ಆಗುತ್ತೆ. ಸೆಲೆಕ್ಟ್ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿ ಫಸ್ಟ್ ಮೇಲೆ. ಸೆಲೆಕ್ಟ್, ಎಸ್, ದೆನ್ ಸೆಲೆಕ್ಟ್ ಸಿಂಗಲ್ ಸೈಡ್ ಬೋರ್ಡ್.
ಅಂಡ್ ಬೆಳಿಗ್ಗೆ ನಾನು ನಿಮಗೊಂದು ಲೈಕ್ ಇನ್ಪುಟ್ ಕೊಟ್ಟಿದ್ದೆ. ನಂಬರ್ ಆಫ್ ಲೇಯರ್ಸ್ ಅಲ್ಲಿ ಒನ್ ನಂಬರ್ ಮಾತ್ರ ಇವನ್, ಆಡ್ ರಿಮೈನಿಂಗ್ ಎಲ್ಲ ಇವನ್ ಅಂತ ಹೇಳಿದ್ನಲ್ವಾ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಸಿಂಗಲ್ ಸೈಡೆಡ್ ಬೋರ್ಡ್ ಇಸ್ ಓನ್ಲಿ ದ ಇವನ್ ನಂಬರ್, ಸಾರಿ ಆಡ್ ನಂಬರ್. ಮಿಕ್ಕಿರೋದೆಲ್ಲ ಇವನ್ ನಂಬರ್ ಇದೆ ಅಲ್ವಾ. 2 4 6 8 10 12 14 ಎಲ್ಲಾದ್ರೂ 5 7 9 ಇದೆನಾ? ಎಸ್. ನೆಕ್ಸ್ಟ್, click on next. No need to change the board size, keep it as it is. Shape and size change ಮಾಡೋ ಅವಶ್ಯಕತೆ ಇಲ್ಲ, as it is ಇಡಿ. Yeah, just a minute, it will appear. Yes, next. There are two options here. Automatically arrange outside the board, automatically position inside the board. Select second option. Don't enable anything else. ಏನು ಎನೇಬಲ್ ಮಾಡಬೇಡಿ. ಅಂಡ್ ನೋಡಿ, ಇಲ್ಲಿ ಪ್ಲೇಸ್ಮೆಂಟ್ ಗ್ರಿಡ್ ಅಂತ ಇದೆ ಅಲ್ವಾ, ಇದನ್ನ ನೀವು ಬೇಕಾದ್ರೆ 0.0001 ಅಂತ ಕೊಡಿ. ಬೋತ್ 0.0001 minimum gap between the components, placement grid. Okay, what is the meaning of minimum gap between the two components? ಅಂದ್ರೆ ಎರಡು ಕಾಂಪೊನೆಂಟ್ ನಡುವೆ ಸ್ವಲ್ಪನಾದ್ರೂ ಗ್ಯಾಪ್ ಬೇಕು ಅಂದ್ರೆ you give it as a 0.13. better give it as a 0.13. ಪ್ಲೇಸ್ಮೆಂಟ್ ಗ್ರಿಡ್ ಅಂದ್ರೆ ವಾಟ್ ಶುಡ್ ಬಿ ದ ಸ್ಟೆಪ್ ಸೈಜ್, ಮೂವ್ ಮಾಡ್ಬೇಕಾದ್ರೆ ಎಷ್ಟು ಸ್ಮೂತ್ ಆಗಿ ಮೂವ್ ಆಗಬೇಕು ಅನ್ನೋದು ಪ್ಲೇಸ್ಮೆಂಟ್ ಗ್ರಿಡ್ ಆಪ್ಷನ್. ಕೀಪ್ ಇಟ್ ಆಸ್ ಅ 0.001. ದೆನ್ ನೆಕ್ಸ್ಟ್, ಫಿನಿಶ್. ನೇಮ್ ಕೇಳುತ್ತೆ, ಕೀಪ್ ನೇಮ್ ಆಸ್ ಇಟ್ ಈಸ್. ಕ್ಲಿಕ್ ನೆಕ್ಸ್ಟ್ ಅಂಡ್ ಫಿನಿಶ್. next and finish. Now you can observe you are getting component which are already mounted on the board. ಬೋರ್ಡ್ ಮೇಲೆ ಮೌಂಟ್ ಆಗಿದೆ ಇನ್ಸೈಡ್ ದ ಬಾಡಿ. ನೋಡಿ, ಇವಾಗ ನಿಮಗೆ ಇಲ್ಲೊಂದು 3D ವ್ಯೂ ಅಂತ ಒಂದು ಆಪ್ಷನ್ ಇದೆ. ವ್ಯೂ 3D. You can observe now components are placed on the board, but back side ಯಾವುದೇ ರೀತಿ ಕನೆಕ್ಷನ್ ಇಲ್ಲ ನೋಡಿ. ಕರೆಕ್ಟ್? back side you are not having any kind of connections. Yes. ಯಾಕ್ರೋ ನೀರು ಕುಡಿತಾ ಇದ್ದೀರಾ ನೀವೆಲ್ಲ? ನಾನು ಮಾತಾಡ್ತೀನಿ, ನೀರು ಕುಡಿದ್ರೆ ಒಂದು ಲೆಕ್ಕ, ನಿಮ್ಗೆ ಯಾಕೆ ನೀರು? ರಿಪೋರ್ಟ್ 15 ಅನ್ಕಂಟೆಡ್ ಪಿನ್ ರಿಪೋರ್ಟ್.
ಶಕೆ ಬಿಟ್ಬಿಟ್ರೆ ಆಗಲ್ಲ ನೋಡಿ. ನಾಳೆ ಹೆಂಗ್ ಮಾಡ್ತೀರಾ ಫ್ಯಾಬ್ರಿಕೇಶನ್? ಎಸ್, ಎಲ್ಲ ಸ್ಕ್ರೀನ್ ಹತ್ರ ನೋಡಿ. ನಾವು ಕಾಂಪೊನೆಂಟ್ಸ್ ಆರ್ ನಾಟ್ ಪ್ರಾಪರ್ಲಿ ಆರ್ಗನೈಸ್ಡ್. ಕಾಂಪೊನೆಂಟ್ಸ್ ಪ್ರಾಪರ್ ಆರ್ಗನೈಸ್ ಆಗಿಲ್ಲ, ರ್ಯಾಂಡಮ್ ಆಗಿ ಆರ್ಗನೈಸ್ ಆಗಿದೆ. ನಾವು ಇಟ್ಸ್ ಅ ಟೈಮ್ ಫಾರ್ ಅಸ್ ಟು ಡೂ ದ ಪ್ರಾಪರ್ ಅರೇಂಜ್ಮೆಂಟ್. ಇಲ್ಲಿ ಮೇಲೆ ಇದೆ ನೋಡಿ ಟ್ಯಾಬ್ಸ್, ಇಲ್ಲಿ ಇರುತ್ತೆ ನೋಡಿ PCB 3D ಟ್ಯಾಬ್, PCB ಟ್ಯಾಬ್. ಓಕೆ, yes, all of you look at the screen now. Nodi, this is your IC. You can observe lot of cross connections are there, right? Stop discussing. Nodi, illela component ondukkondu connect agide, but if you see the back side, connections are not yet done, because whatever you are seeing here is a virtual connections. Illi yellow color ಏನು ಕಾಣಿಸ್ತಾ ಇದೆ, ಇದೆಲ್ಲ virtual connectors, not real connectors. It is not a real connections, it is a virtual connections. ಹಾಗಾಗಿ ನಿಮಗೆ ಇಲ್ಲಿ ಕನೆಕ್ಷನ್ಸ್ ಕಾಣಿಸ್ತಾ ಇದೆ, ಬಟ್ ರಿಯಲ್ ಆಗಿ ಇಲ್ಲಿ ಕನೆಕ್ಷನ್ ಇಲ್ಲ ಅಲ್ವಾ? ನೀವು ಎಕ್ಸ್ಪ್ಲನೇಷನ್ ಕೇಳಿಸ್ಕೊಳ್ಳೋ ತನಕ ಇಲ್ಲಿ ಬರ್ಬೋದು, ಈ ಕಡೆ ಬಂದು ಕುತ್ಕೊಳ್ಳಿ. ಅದಾದ್ಮೇಲೆ ಅಲ್ಲೋ ವರ್ಕ್ ಮಾಡಿ, ಟೈಮ್ ಪರ್ಮಿಟ್ಸ್. ಅಲ್ಲಿ ಕುತ್ಕೊಳ್ಳಿ, ಎಕ್ಸ್ಪ್ಲನೇಷನ್ ಕೇಳಿಸ್ಕೊಳ್ಳೋ ತನಕ. ನೀವ್ ಯಾಕೆ ಎದ್ದಾಡ್ತೀಯ ಹುಡುಗ? ನೀವು ಬೇಡ, ನೆರಳು ಬರ್ತಿದೆ. ಅವನು ಯಾಕೆ ಎದ್ದೋದು? ಒಬ್ಬ ಬರ, ಇಲ್ಲಿ ನೆರಳಿದೆ, ಇಲ್ಲಿದೆ. ಇಲ್ಲ ಯಾರು ಅಲ್ಲ. ಓಕೆ, ಎಕ್ಸ್ಪ್ಲನೇಷನ್ ಕೇಳಿಸ್ಕೊಳ್ಳೋ ತನಕ ಇಲ್ಲಿ ಕುತ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಗಲಾಟೆ ಮಾಡಕ್ಕಲ್ಲ, ಮೊಬೈಲ್ ನೋಡಿ ಕೇಳಿಸ್ಕೋಬೇಕು. ಎಸ್ ನೋಡಿ, now we have to go for arranging the component placement. ಕಾಂಪೊನೆಂಟ್ ಪ್ಲೇಸ್ಮೆಂಟ್ ಮಾಡ್ಬೇಕು ಇವಾಗ. ಏನ್ ಮಾಡ್ತೀವಿ ಅಂದ್ರೆ, ಕ್ಯಾನ್ ಯು ಸಿ ದಿಸ್ ಪರ್ಟಿಕ್ಯುಲರ್ ಸಿಂಬಲ್? ಮೊಬೈಲ್ ನೋಡಿ, ಝೂಮ್ ಮಾಡಿ ಬೇಕಾದ್ರೆ. ಐ ಆಮ್ ಶೋಯಿಂಗ್ ವಿತ್ ಅ ಕಂಪ್ಲೀಟ್ ಝೂಮ್ ಆಸ್ ಮಚ್ ಆಸ್ ಪಾಸಿಬಲ್. ಕ್ಯಾನ್ ಯು ಸಿ ದಿಸ್ ಇಸ್ ಅ IC? ಬ್ರಿಂಗ್ ದ IC ಸಮ್ ಇನ್ ದ ಎಂಟಿ ಏರಿಯಾ. ಎಂಟಿ ಏರಿಯಾ ಹತ್ರ IC ತಗೊಂಬನ್ನಿ. ಆಫ್ಟರ್ ಟೇಕಿಂಗ್ ಇಟ್ ಟು ದ ಎಂಟಿ ಏರಿಯಾ, now you just see the count. See here, ಇಲ್ಲಿ ಸ್ಕ್ವೇರ್ ಸಿಂಬಲ್ ಇದೆ ಅಲ್ವಾ? ಸ್ಕ್ವೇರ್ ಸಿಂಬಲ್ ಅಂಡ್ ಸ್ಟಾರ್ ಮಾರ್ಕ್, ದಟ್ ಇಸ್ ದ ಫಸ್ಟ್ ಪಿನ್. ನೋಡಿ, ನಾನು ಕರ್ಸರ್ ಇಟ್ಟ ತಕ್ಷಣ U1-1 ಅಂತ ಬರ್ತಾ ಇದೆ ನೋಡಿ. ಕರ್ಸರ್ ಇಟ್ಟ ತಕ್ಷಣ U1-1 ಅಂತ ಬರ್ತಾ ಇದೆ ಅಲ್ವಾ? ದಟ್ ಈಸ್ ಫಸ್ಟ್ ಪಿನ್. ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮ ಸರ್ಕ್ಯೂಟ್ ಅಲ್ಲಿ ಯಾವ ಕಾಂಪೊನೆಂಟ್ ಗೆ ಜಾಸ್ತಿ ಪಿನ್ ಇರುತ್ತಲ್ವಾ, ಅದನ್ನ ರೆಫರೆನ್ಸ್ ಆಗಿ ತಗೋಬೇಕು. ನಮ್ಮ ಸರ್ಕ್ಯೂಟ್ ಅಲ್ಲಿ ವಿಚ್ ಕಾಂಪೊನೆಂಟ್ ಹ್ಯಾಸ್ ಅ ಮೋರ್ ನಂಬರ್ ಆಫ್ ಪಿನ್ಸ್, ದಟ್ ಯು ಹ್ಯಾವ್ ಟು ಟೇಕ್ ಆಸ್ ಅ ರೆಫರೆನ್ಸ್. ರೆಫರೆನ್ಸ್ ತಗೊಂಡ್ಮೇಲೆ ಬಾಯ್ಸ್, ಮೊದ್ಲೇ ಶಕೆ ಇದೆ, ಮಾತಾಡೋದೇ ಕಷ್ಟ, ಅದ್ರೊಳಗೆ ನೀವು ಗಲಾಟೆ ಮಾಡಿದ್ರೆ ಹೆಂಗೆ ಹೇಳಿ? ಗೈಸ್, ನೀವು ಪೇ ಮಾಡಿ ಕಲಿತಾ ಇದ್ದೀರಾ, ನಿಮಗಿರ್ಬೇಕು ಸೈಲೆಂಟ್ ಆಗಿ ಕೂರ್ಬೇಕು ಅಂತ. Yes, see here, this is the IC pin. Okay, this is the first pin. Can you see yellow color mark? ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಹೈಲೈಟ್ ಆಗುತ್ತೆ ನೋಡಿ, ವೈಟ್ ಕಲರ್ ಆಗ್ತಾ ಇದೆ ಅಲ್ವಾ? ಯು ಹ್ಯಾವ್ ಟು ಸಿ ಟಿಲ್ ವಾಟ್ ಪಾಯಿಂಟ್ ಇಟ್ ಇಸ್ ಹೈಲೈಟಿಂಗ್, ಟಿಲ್ ಹಿಯರ್. ಯು ಹ್ಯಾವ್ ಟು ಬ್ರಿಂಗ್ ದಿಸ್ ಅಂಡ್ ಯು ಹ್ಯಾವ್ ಟು ಪ್ಲೇಸ್ ಇಟ್ ಹಿಯರ್.
Okay, and if you want to rotate, you can rotate. And here there are some rules are there. ನೀವು ಪ್ಲೇಸ್ ಮಾಡ್ಬೇಕಾದ್ರೆ ಇನ್ ಕೇಸ್ ಒನ್ ಕಾಂಪೊನೆಂಟ್ ಮೇಲೆ ಇನ್ನೊಂದು ಕಾಂಪೊನೆಂಟ್ ಪ್ಲೇಸ್ ಮಾಡಿದ್ರೆ ಈ ತರ CM to CM ಎರರ್ ಬರುತ್ತೆ. ನಾಟ್ ಸಿದ್ದರಾಮಯ್ಯ ಅಂಡ್ ಯಡಿಯೂರಪ್ಪ. CM to CM ಮೀನ್ಸ್ ಕಾಂಪೊನೆಂಟ್ ಟು ಕಾಂಪೊನೆಂಟ್. ಇವಾಗ CM to DCM ಅಂತ ಹೇಳ್ಬೇಕು ನಾವು. CM to CM means component to component error. Clear? Press no and keep it little bit away. ನೋಡಿ still first pin has a connection. ಇನ್ನ first pin connection complete ಆಗಿಲ್ಲ ಅಲ್ವಾ? See where it is ending. Yellow color white color ಎಲ್ಲಿ ಎಂಡ್ ಆಗ್ತಿದೆ ನೋಡಿ, ಇಲ್ಲಿ ಎಂಡ್ ಆಗ್ತಾ ಇದೆ. Bring it, place it, rotate and place it here. Yes, first pin connection ಎಲ್ಲ ಕಂಪ್ಲೀಟ್ ಆಯ್ತು ಅಲ್ವಾ? ಕರೆಕ್ಟ್. ನೆಕ್ಸ್ಟ್ ಆ ಫಸ್ಟ್ ಪಿನ್ ಇನ್ನೊಂದು ಎಂಡ್ ಇದೆ ಅಲ್ವಾ ಈ ಕಡೆ, ಇದನ್ನ ಚೆಕ್ ಮಾಡಿ ನೋಡಿ. ಇಟ್ ಬಿಲಾಂಗ್ಸ್ ಟು ದಿಸ್ ರೆಸಿಸ್ಟರ್. ಇದು ಕಾಣಿಸ್ತಿದೆ ಅಲ್ವಾ, ಈ ರೆಸಿಸ್ಟರ್ ಬಿಲಾಂಗ್ಸ್ ಇದೆ, ನಾಟ್ ಟು ದಿಸ್. ಇದಕ್ಕೆ ಕಂಪ್ಲೀಟ್ ಆಗಿರೋದು. ಎಸ್ ನೋಡಿ, ರೊಟೇಟ್ ಅಂಡ್ ಪ್ಲೇಸ್ ಇಟ್ ಲೈಕ್ ದಿಸ್. ನೋಡಿ ಫಸ್ಟ್ ಪಿನ್ ಕನೆಕ್ಷನ್ LED ಪ್ಲಸ್ ರೆಸಿಸ್ಟರ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಪಿನ್ ನೋಡಿ, ಸೆಕೆಂಡ್ ಪಿನ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಕ್ಲಿಕ್ ಆನ್ ಯೆಲ್ಲೋ ಕಲರ್ ಅಂಡ್ ಸಿ LED ಅದು ಎಂಡ್ ಆಗ್ತಿದೆ ನೋಡಿ, ಇಲ್ಲಿ ಎಂಡ್ ಆಗ್ತಾ ಇದೆ. ಬ್ರಿಂಗ್ ಇಟ್, ರೊಟೇಟ್. ನೋಡಿ ಈಗ ನೀವು ಇದು ಅಬ್ಸರ್ವ್ ಮಾಡೋದಾದ್ರೆ ಒನ್ ಎಂಡ್ ಇಸ್ ಕನೆಕ್ಟೆಡ್ ಟು ಫೋರ್ತ್ ಪಿನ್, ಒನ್ ಎಂಡ್ ಇಸ್ ಕನೆಕ್ಟೆಡ್ ಟು ಸೆಕೆಂಡ್ ಪಿನ್ ಅಲ್ವಾ. ರೊಟೇಟ್ ಅಂಡ್ ಕೀಪ್ ಇಟ್ ಹಾರಿಜಾಂಟಲ್, ಸಾರಿ ವರ್ಟಿಕಲ್. ಎಸ್, ಸೆಕೆಂಡ್ ಪಿನ್ ಇಸ್ ಓವರ್. ಅದೇ ತರ ಇನ್ನೊಂದು ಪಿನ್ ನೋಡಿ, IR/RX. IR/RX ನೋಡಿ, ಒನ್ ಪಿನ್ 8 ಪಿನ್ ಕನೆಕ್ಟ್ ಆಗಿದೆ, ಒನ್ ಪಿನ್ ಇಸ್ ಕನೆಕ್ಟೆಡ್ ಟು ಸೆಕೆಂಡ್ ಪಿನ್, ರೈಟ್? ಸೊ ಲೆಟ್ ಮಿ ಕೀಪ್ ಇಟ್ ಹಿಯರ್, IR/RX. Next, second pin connection is over. You can observe here all the 3 pins are over. Next, third pin, it belongs to this particular potentiometer, right? Preset ಗೆ belonging ಆಗಿದೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರಿಸೆಟ್ ಗೆ 3 ಪಿನ್ಸ್ ಇದೆ. ಆ 3 ಪಿನ್ಸ್ ಅಲ್ಲಿ 2 ಪಿನ್ ಈ ಕಡೆ ಕನೆಕ್ಟ್ ಆಗಿದೆ, ಇಲ್ಲಿ ನೋಡಿ, ಇಲ್ಲೊಂದು ಕನೆಕ್ಟ್ ಆಗಿದೆ, ಇಲ್ಲೊಂದು ಕನೆಕ್ಟ್ ಆಗಿದೆ. whereas one pin is connected to this side. Probably like more number of pins are belongs to which side? Here. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇದನ್ನ ಇಲ್ಲಿ ತಗೊಂಡು ಬರ್ತೇವೆ. So now I'll rotate this IR/TX here and I'll place this one here. ನೋಡಿ, third pin connection is also over ಅಲ್ವಾ? third pin connection ಕಂಪ್ಲೀಟ್ ಆಯ್ತು ಅಲ್ವಾ? Next resistor I'll place it like this. Next is fourth pin. Fourth pin is a ground signal, guys. Actually ground VCC pins will always have a extra connections. ತುಂಬಾ ಕಾಂಪೌಂಡ್ ಕನೆಕ್ಟ್ ಆಗಿರುತ್ತೆ ಗ್ರೌಂಡ್ ಅಂಡ್ VCC. ಸೊ ಅವಾಗ ನೀವೇನ್ ಮಾಡ್ಬೋದು ಅಂತಂದ್ರೆ, ಆಲ್ ಆಫ್ ಯು ಲುಕ್ ಅಟ್ ದ ಸ್ಕ್ರೀನ್, ಇನ್ಸ್ಟೆಡ್ ಆಫ್ ಡೈರೆಕ್ಟ್ಲಿ ಪ್ಲೇಸಿಂಗ್ ಇಟ್ ಹಿಯರ್, ಯು ಕ್ಯಾನ್ ಮೂವ್ ಇಟ್ ಅರೌಂಡ್. ಎಲ್ಲಾ ಕಡೆ ಮೂವ್ ಮಾಡಿ ನೋಡ್ಬೇಕು ಎಲ್ಲಿ ನಿಮಗೆ ನಿಯರ್ ಬೈ ಬರ್ತಾ ಇದೆ ಅಂತ. ನೋಡಿ, ನಾನು ಇಲ್ಲಿ ಮೂವ್ ಮಾಡಿದಾಗ ಗೊತ್ತಾಯ್ತು ನನಗೆ ನಿಯರ್ ಬೈ ಇಲ್ಲೇ ಇದೆ. ನೋಡಿ, ಇಲ್ಲಿಟ್ಟಾಗ ಏನಾಗ್ತಿದೆ, ನನಗೆ ದೂರ ಕನೆಕ್ಷನ್ ಬರ್ತಾ ಇದೆ. ವೆನ್ ಐ ಬ್ರಿಂಗ್ ಇಟ್ ನಿಯರ್ ಹಿಯರ್, ಐ ಹ್ಯಾವ್ ಅ ಶಾರ್ಟರ್ ಕನೆಕ್ಷನ್. ಅದಕ್ಕೋಸ್ಕರ ನಾ ಏನ್ ಮಾಡ್ತೇನೆ, ಐ ಆಮ್ ಗೋಯಿಂಗ್ ಟು ಪ್ಲೇಸ್ ಇಟ್ ಹಿಯರ್. Yes. Next, fourth pin still connected to one more LED, that is called as a power LED. I'll place that power LED here. Power LED resistor is available here. Yes, anyhow ಇಲ್ಲಿ ಸ್ಪೇಸ್ ವೇಸ್ಟ್ ಆಗ್ತಿದೆ ಅಲ್ವಾ, ಇದನ್ನ ಇಲ್ಲಿ ಮೂವ್ ಮಾಡ್ಬಿಟ್ಟು ರೆಸಿಸ್ಟರ್ ನ ಲೈಕ್ LED I am going to move here and I'll place the resistor here. ಇಲ್ಲಿ ತನಕ ನಾವು ಮಾಡಿರೋದೆಲ್ಲ ರೆಕಾರ್ಡ್ ಆಗಿದೆ, ಎಕ್ಸೆಪ್ಟ್ ಬಿಗಿನಿಂಗ್ PCB ಡಿಸೈನ್ ಲೈಕ್ ಸ್ಕಿಮ್ಯಾಟಿಕ್ ಡಿಸೈನ್. ಐ ಸೆಂಡ್ ದ ರೆಕಾರ್ಡಿಂಗ್. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಇಂಡಿಯನ್ ಟೆಕ್ಕಿಸ್ ಅಂತ. ಆ ಯೂಟ್ಯೂಬ್ ಚಾನಲ್ ರೆಕಾರ್ಡ್ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ಕ್ಲಿಯರ್? ಇಫ್ ಯು ಹ್ಯಾವ್ ಎನಿ ಕನ್ಫ್ಯೂಷನ್, ಬಿಕಾಸ್ ಫಸ್ಟ್ ಟೈಮ್ ನೀವು ಕಲಿಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ದಟ್ ಟು ಆನ್ ಟಾಪ್ ಆಫ್ ದಟ್ ಲಾಟ್ ಆಫ್
temperature wise we have huge amount of temperature, so it may create a problem, but you can observe there. Yes, and one more thing nodi, this is the IR transmitter and receiver, you have to keep it next to each other. ಈ IR ಟ್ರಾನ್ಸ್ಮಿಟರ್ ಯಾವಾಗಲೂ ಅಕ್ಕಪಕ್ಕನೇ ಇರಬೇಕು. Yes, I am just adjusting the screen. ಸ್ವಲ್ಪ ಕಾಂಪ್ಯಾಕ್ಟ್ ಮಾಡಲಿಕ್ಕೆ ಸರ್ಕ್ಯೂಟ್ ಸೈಜ್ ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. Yes. Now you see components are properly arranged. ನೋಡಿ ಇವಾಗ ನೀವು ಸ್ಕ್ರೀನ್ ಅಬ್ಸರ್ವ್ ಮಾಡಿ. Now you are able to observe, right? Components are properly arranged. Now still there is no connection from the back side. Back side ಯಾವುದೇ ರೀತಿಯ ರೌಟಿಂಗ್ ಇಲ್ಲ ಇನ್ನಾದ್ರೂ. ಏನಕ್ಕಂದ್ರೆ still we are there in the unrouted mode. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಟೂಲ್ಸ್ unroute all nets. Tools, then you have to click on route all nets. Tools, auto route all nets and click on route. ನೋಡಿ 0% failed, 100% routed. 100% routing ಆಯ್ತು, 0% fail ಆಗಿದೆ. Now if you observe a 3D view now, if you click on refresh, now you can see connections. Clear? ನೋಡಿ ಇಲ್ಲೆಲ್ಲ ಟ್ರ್ಯಾಕ್ಸ್ ಬರ್ತಾ ಇದೆ, ನೋಡಿ ರೌಟ್ಸ್ ಕಾಣಿಸ್ತಾ ಇದೆ. ಕರೆಕ್ಟ್? ರಿಫ್ರೆಶ್ ಮಾಡಿದ ತಕ್ಷಣ ನಿಮಗೆ ರೌಟ್ಸ್ ಕಾಣಿಸ್ತಾ ಇದೆ ನೋಡಿ. ಬಿಕಾಸ್ ಹಿಯರ್ ಆಲ್ಸೋ ವಿ ಡಿಡ್ ರೌಟಿಂಗ್. ನೋಡಿ ಇಲ್ಲಿ ರೌಟಿಂಗ್ ಕಂಪ್ಲೀಟ್ ಆಗಿದೆ, ಅಲ್ಲಿ ರೌಟಿಂಗ್ ಕಂಪ್ಲೀಟ್ ಆಗಿದೆ. Now we have to reduce the board size. ಇವಾಗ ನೆಕ್ಸ್ಟ್ ಕೆಲಸ ಬಂದ್ಬಿಟ್ಟು ಬೋರ್ಡ್ ಸೈಜ್ ನ ರೆಡ್ಯೂಸ್ ಮಾಡಬೇಕು. So now what I'll do, I'll cut the board from the edge ಇಂದ ಬೋರ್ಡ್ ಕಟ್ ಮಾಡ್ತೇನೆ. Yes, now you see the 3D view. This is your board. But still ನೀವು ಅಬ್ಸರ್ವ್ ಮಾಡಿ, ಪವರ್ ಎಲ್ ಇ ಡಿ ಅಲ್ಲಿ ಪವರ್ POWE ಅಷ್ಟೇ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ, LED ಹೊರಗಡೆ ಬಂದ್ಬಿಟ್ಟಿದೆ. ಕರೆಕ್ಟ್? ದ ಟೆಕ್ಸ್ಟ್ ಈಸ್ ಔಟ್ಸೈಡ್ ದ ಬೋರ್ಡ್. ಟೆಕ್ಸ್ಟ್ ಈಸ್ ಔಟ್ಸೈಡ್ ದ ಬೋರ್ಡ್. ಈ ತರ ಔಟ್ಸೈಡ್ ಇದ್ರೆ ಇನ್ಫಾರ್ಮೇಶನ್ ಇಂಪ್ರಾಪರ್ ಡಿಸ್ಪ್ಲೇ ಆಗುತ್ತೆ ಅಲ್ವಾ? ಅದಕ್ಕೆ ನಾವೇನ್ ಮಾಡ್ತೇವೆ, we are going to select the text. Here also we will change the text. Can you see setting symbol again? ಇಲ್ಲಿ ನೋಡಿ ಸೆಟ್ಟಿಂಗ್ ಸಿಂಬಲ್ ಇದೆ ನೋಡಿ. ಸೆಟ್ಟಿಂಗ್ ಸಿಂಬಲ್ ಕ್ಲಿಕ್ ಮಾಡ್ಬಿಟ್ಟು ಟೈಮ್ಸ್ ನ್ಯೂ ರೋಮನ್, ಸೇಮ್ ಟೈಮ್ಸ್ ನ್ಯೂ ರೋಮನ್ bold. So keep it as 0.20 or you can up like 0.13 is also fine. Apply. Okay, now you observe
ಎವ್ರಿವೇರ್ ಫಾಂಟ್ ಇಸ್ ಚೇಂಜ್. ಇವಾಗ ನಾವೇನ್ ಮಾಡ್ತೀವಿ, ಫಾಂಟ್ ನ ಪ್ರಾಪರ್ ಆಗಿ ಅರೇಂಜ್ ಮಾಡ್ಬೇಕು. ಅಂಡ್ ನೋಡಿ ಇಲ್ಲಿ ಸೆಟ್ ಲೈಕ್ ಸ್ಮೂತ್ ಆಗಿ ಮೂವ್ ಆಗ್ತಾ ಇಲ್ಲ ನೋಡಿ, ಇಟ್ ಈಸ್ ಮೂವಿಂಗ್ ಇನ್ ಅ ಸ್ಟೆಪ್ ಅಲ್ವಾ. ಸೊ ದೇರ್ ಇಸ್ ಆಪ್ಷನ್ ಕಾಲ್ಡ್ as ಗ್ರಿಡ್. ಚೇಂಜ್ ದಿಸ್ ಗ್ರಿಡ್ ಸೈಜ್ ಟು 0.001. ಅವಾಗ ಏನಾಗುತ್ತೆ, ನೀವು ಸ್ಮೂತ್ ಆಗಿ ಮೂವ್ ಆಗುತ್ತೆ ಕಾಂಪೊನೆಂಟ್. ಸರಿ, ಕಾಂಪೊನೆಂಟ್ ಟೆಕ್ಸ್ಟ್ ನೋಡಿ, ಯಾವಾಗಲೂ ಟೆಕ್ಸ್ಟ್ ಮಾತ್ರ ಮೂವ್ ಮಾಡಬೇಕು, ಕಾಂಪೊನೆಂಟ್ ಮೂವ್ ಮಾಡಬಾರ್ದು. ಯು ಹ್ಯಾವ್ ಟು ಅರೇಂಜ್ ದ ಟೆಕ್ಸ್ಟ್ ನೌ. ಸೊ tx is here, I'll rotate this, I'll mention as a rx here, sorry tx here. Then r3 power supply, then power led, r1 vr1 r2. ನೋಡಿ ಇವಾಗ ನೀವು ರಿಫ್ರೆಶ್ ಚೆಕ್ ಮಾಡಿ ನೋಡಿ 3D ವ್ಯೂ ನೋಡಿ, ದಿಸ್ ಇಸ್ ಪ್ರೀವಿಯಸ್. ಇಫ್ ಐ ರಿಫ್ರೆಶ್, now you can observe power supply, power led, right, output led, op1, irx, irtx, rx, everything is available. But resistor value ಇನ್ನ ಡಿಸ್ಪ್ಲೇ ಆಗ್ತಾ ಇಲ್ಲ ಅಲ್ವಾ. r3 what is the value, it is not displaying. See here, r2 what is the value, it is not displaying. So if you want resistor value to be displayed, ನಿಮಗೆ resistor value ಕೂಡ ಡಿಸ್ಪ್ಲೇ ಆಗಬೇಕು ಅಂದ್ರೆ double click on the resistor, enable value. ನೋಡಿ ಇವಾಗ ನೀವು ಅಬ್ಸರ್ವ್ ಮಾಡಿ, 1K ಅಂತ ರಿಸೀವ್ ಆಯ್ತಲ್ವಾ r1. ಅದೇ ತರ ನೋಡಿ, one more I will print. Double click on the resistor text. ಟೆಕ್ಸ್ಟ್ ಮೇಲೆ ಡಿಸ್ಪ್ಲೇ ಮಾಡಿ ಡಬಲ್ ಕ್ಲಿಕ್ ಮಾಡಬೇಕು, ಕಾಂಪೊನೆಂಟ್ ಮೇಲೆ ಅಲ್ಲ. ಯು ಹ್ಯಾವ್ ಟು ಸೆಲೆಕ್ಟ್ ಓನ್ಲಿ ಟೆಕ್ಸ್ಟ್, ಡಬಲ್ ಕ್ಲಿಕ್ ಆನ್ ದ ಟೆಕ್ಸ್ಟ್, ಎನೇಬಲ್ ದ ವ್ಯಾಲ್ಯೂ. ಸಿ ನೋಡಿ 3D ವ್ಯೂ ನೋಡಿ, ಇವಾಗ ಗೊತ್ತಾಗುತ್ತೆ ನಿಮಗೆ. ಸೊ ಹಿಯರ್ ವಿ ಹ್ಯಾವ್ r1 and r3. ಸೊ ಇಫ್ ಐ ರಿಫ್ರೆಶ್, ಸಿ beneath we have a value. ವ್ಯಾಲ್ಯೂ ಕಾಣಿಸ್ತಿದೆ ಅಲ್ವಾ ಇಲ್ಲಿ, 1K 330 ohm, ಕರೆಕ್ಟ್. ಬಟ್ ಪವರ್ ಸಪ್ಲೈಗೆ ಇನ್ನೊಂದು ಇಶ್ಯೂ ಇದೆ ನೋಡಿ. ಪವರ್ ಸಪ್ಲೈ ಇಸ್ ಅ ನೇಮ್, ಪೋರ್ಟ್ ನೇಮ್. ಇದಕ್ಕೆ ಪೊಲಾರಿಟಿ ಬೇಕಲ್ವಾ, VCC ಗ್ರೌಂಡ್ ಯಾವ್ದಂತ ಗೊತ್ತಾಗಬೇಕಲ್ಲ, ಕರೆಕ್ಟ್. ರಿವರ್ಸ್ ಕನೆಕ್ಟ್ ಮಾಡಿದ್ರೆ ಎಂಟೈರ್ ಬೋರ್ಡ್ ಬರ್ನ್ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ, ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಸ್ಕಿಮ್ಯಾಟಿಕ್. ಸ್ಕಿಮ್ಯಾಟಿಕಲ್ ನೋಡಿ, 1 is VCC, ಇಲ್ಲಿ ನಂಬರ್ 1 ಅಂತಿದೆ ಅಲ್ವಾ, 1 is VCC, 2 is ground, correct. 1 is VCC, 2 is ground. We have to come back to PCB. ನೋಡಿ PCB ಅಲ್ಲಿ, if you just keep a cursor, you can see the number, power supply -2. ಅದೇ ಬಿಡು, ಇಲ್ಲಿ ಕೇಳಿಸ್ಕೊಳ್ಳ. ಪವರ್ ಸಪ್ಲೈ -1, power supply -2, power supply -1. You are able to see the number, right? So ನಮ್ಮ ಇದ್ರ ಪ್ರಕಾರ, ಸ್ಕಿಮ್ಯಾಟಿಕ್ ಪ್ರಕಾರ ಏನ್ ಮಾಡ್ತಾ ಇದೀವಿ, 1 is ground, 2 is, sorry, 1 is VCC, 2 is ground ಅಲ್ವಾ. You have to go to like PCB. Can you see add text? A ಅಂತ ಪ್ರೆಸ್ ಮಾಡಬೇಕು, add text. Type VCC and select top seal screen. Top seal screen ಅಂತ ಸೆಲೆಕ್ಟ್ ಮಾಡಿ, keep it near VCC. This is VCC and this is ground. One more. Yes, now you observe 3D view. ನೋಡಿ ಇವಾಗ ನಿಮಗೆ ಇಲ್ಲಿ VCC ground ಅಂತ ಡಿಸ್ಪ್ಲೇ ಆಗಿದೆ ನೋಡಿ. Are you able to observe VCC ground here? ಸೊ ಇವಾಗ ಈ ಬೋರ್ಡ್ ನ ಯಾರೇ ಆಪರೇಟ್ ಮಾಡಿದ ಎಲೆಕ್ಟ್ರಾನಿಕ್ಸ್ ನಾಲೆಜ್ ಇದ್ರು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ VCC, ಇಲ್ಲಿ ಗ್ರೌಂಡ್ ಕೊಡಬೇಕು ಅಂತ. ಇನ್ ಕೇಸ್ ನಿಮಗೆ ವೋಲ್ಟೇಜ್ ಕೂಡ ಮೆನ್ಷನ್ ಮಾಡಬೇಕು ಅಂದ್ರೆ +5 volts VCC ಅಂತ ಮೆನ್ಷನ್ ಮಾಡಿ, ಅವಾಗ ವೋಲ್ಟೇಜ್ ಲೆವೆಲ್ ಕೂಡ ಗೊತ್ತಾಗುತ್ತೆ. ಎಕ್ಸಾಂಪಲ್, ಸಿ now I don't want to mention as a VCC, I want to mention as +5 volts. Double click, +5 volts.
Yes, now you can observe here. ನೋಡಿ ನೋಡಿ ಇಲ್ಲಿ +5 volts ಅಂತ ಬಂತು ನೋಡಿ, ಕರೆಕ್ಟ್. ಸೊ ಇದೆಲ್ಲ ಆದ್ಮೇಲೆ ಲಾಸ್ಟ್ ಸ್ಟೇಜ್ ಈಸ್ ಜನರೇಟಿಂಗ್ ದ ಗರ್ಬರ್ ಫೈಲ್. ಇನ್ನ ಒಂದೇ ಒಂದು ಸ್ಟೆಪ್ ಇದೆ, ವೇಟ್ ಮಾಡಿ, ಡೋಂಟ್ ಮೇಕ್ ನಾಯ್ಸ್. ದ ಲಾಸ್ಟ್ ಸ್ಟೆಪ್ ಈಸ್ ಜನರೇಟಿಂಗ್ ದ ಗರ್ಬರ್ ಫೈಲ್. So you have to go to tools, sorry, output, reports, yeah, here unconnected pins are not required. Tools, manufacturing plots, output ಅಲ್ಲಿ ಇದೆ, yeah, output, manufacturing plots, autogen, ಗರ್ಬರ್ ಫೈಲ್ ಬೇಕಂದ್ರೆ ಗರ್ಬರ್ ಅಂತ ಸೆಲೆಕ್ಟ್ ಮಾಡಬೇಕು, PDF ಫೈಲ್ ಬೇಕಂದ್ರೆ PDF ಅಂತ ಸೆಲೆಕ್ಟ್ ಮಾಡಬೇಕು. ಬಟ್ ಗರ್ಬರ್ ಫೈಲ್ಗೆ ನಮಗೆ ಸಪರೇಟ್ ಲೈಕ್ ಸಾಫ್ಟ್ವೇರ್ ಇಸ್ ರಿಕ್ವೈರ್ಡ್ ಟು ವ್ಯೂ, ದಟ್ಸ್ ದ ರೀಸನ್ ವಿ ಸೆಲೆಕ್ಟ್ PDF ಫೈಲ್. ಆಲ್ ಲೇಯರ್ ಆಲ್ ಸೈಡ್ ಇದೆ ಎನೇಬಲ್ ಮಾಡಬೇಕು, ಆಲ್ ಲೇಯರ್ ಆಲ್ ಸೈಡ್, ಡೋಂಟ್ ಎನೇಬಲ್ ದಿಸ್. ಕ್ಲಿಕ್ ಓಕೆ. ಆಫ್ಟರ್ ದಟ್ select top fill screen layers, enable the board outline. Select bottom fill copper, enable board outline. Copper paste, enable board outline. Bottom copper paste, enable board outline. Then click on run. ನೋಡಿ ರನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನಿಮಗೆ ಇಲ್ಲಿ ಬರ್ತಾ ಇದೆ ನೋಡಿ, this is your manufacturing plot. Top fill screen, bottom copper, solder paste. ಇವೆರಡು ಫೈಲ್ ಬೇಕಾಗುತ್ತೆ ನಾಳೆ ಫ್ಯಾಬ್ರಿಕೇಶನ್ ಮಾಡಲಿಕ್ಕೆ. ಕ್ಲಿಯರ್? ಸೊ ವಿ ವಿಲ್ ಬ್ರಿಂಗ್ ಅ ಫೈಲ್ ಫ್ರಮ್ ಅವರ್ ಎಂಡ್, ನೋ ನೀಡ್ ಟು ವರಿ, ಪ್ರಿಂಟ್ ತಗೊಂಡು ಬರ್ತೇವೆ ನಾವು. ಎಸ್, ಸೊ ಯು ಹ್ಯಾವ್ ಟು ರೀಚ್ ದ ಲೆವೆಲ್ ಆಫ್ ಜನರೇಟಿಂಗ್ ದ PDF ಫೈಲ್. ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಟ್ಸ್ ರೀಚ್ ಆಗೋ ತನಕ ನಿಮ್ದು ವರ್ಕ್ ಇರುತ್ತೆ. ಐ ನೋ ನಾವ್ ಪೀಪಲ್ ಹೂ ಹ್ಯಾಸ್ ಅ ಲ್ಯಾಪ್ಟಾಪ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಂಡ್ ಕಮ್. ಯಾರು ಡೆಸ್ಕ್ಟಾಪ್ ಯೂಸ್ ಮಾಡ್ತೀರಾ ಇಲ್ಲಿ ಬಂದ ಮೇಲೆ ನಾಳೆ ಬೆಳಿಗ್ಗೆ ಮಾಡ್ಬೇಕು. ಇವಾಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ವಿ ಹ್ಯಾವ್ ಅರೌಂಡ್ 6 ಸರ್ಕ್ಯೂಟ್ಸ್ ಇನ್ ದ ಸಿಲೆಬಸ್. ಆ 6 ಸರ್ಕ್ಯೂಟ್ ನ ಚಿಟ್ಸ್ ರೆಡಿ ಮಾಡ್ತೇನೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ರೆ ಅಷ್ಟು ಚಿಟ್ ರೆಡಿ ಮಾಡ್ತೇನೆ. ಸೊ 1 ಸರ್ಕ್ಯೂಟ್ ವಿಲ್ ಬಿ ದೇರ್ ಇನ್ ದಟ್ ಚಿಟ್. ಕ್ಲಿಯರ್? and 6 circuit diagrams are already there in the PDF file. ನಾನೇ ನಿಮ್ಗೆ PDF ಫೈಲ್ ಕೊಟ್ಟಿದ್ದೀನಲ್ಲ, ಅದರಲ್ಲಿ 6 ಸರ್ಕ್ಯೂಟ್ ಡಯಾಗ್ರಾಮ್ ಇದೆ. ಇಲ್ಲ ಅಂದ್ರೆ ಗ್ರೂಪ್ ಅಲ್ಲಿ ಕಳಿಸ್ಕೊಡ್ತೇನೆ ನಾನು ನಿಮ್ಗೆ. ಬೆಟರ್ ರೆಫರ್ ದ ಗ್ರೂಪ್ ಅಲ್ಲಿ ಕಳಿಸ್ಕೊಡ್ತೇನೆ, ರೆಫರ್ ಮಾಡಿ. ಆ ಸರ್ಕ್ಯೂಟ್ ಡಯಾಗ್ರಾಮ್ ನ ಯೂಸ್ ಮಾಡ್ಕೊಂಡು ಯು ಹ್ಯಾವ್ ಟು ಡೆವಲಪ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಅಂಡ್ ಕಮ್ ಟುಮಾರೋ. ಸ್ಕಿಮ್ಯಾಟಿಕ್, PCB ಲೇಔಟ್, ಗರ್ಬರ್ ಫೈಲ್, ಪ್ಲಾಟ್ ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಟ್, ಇವು 3 ಜನರೇಟ್ ಮಾಡ್ಕೊಂಡ್ ಬರ್ಬೇಕು ನಾಳೆ. ಯಾರ್ಯಾರು ಲ್ಯಾಪ್ಟಾಪ್ ಇದೆ ನೀವು ಕಂಪಲ್ಸರಿ ಮುಗಿಸ್ಕೊಂಡ್ ಬರ್ಬೇಕು. ಏನಕ್ಕಂದ್ರೆ ನಾಳೆ ವರ್ಕ್ ಬಂದ್ಬಿಟ್ಟು ಹಾರ್ಡ್ವೇರ್ ವರ್ಕ್, ಇದೆಲ್ಲ ಆದ್ಮೇಲೆ ಹಾರ್ಡ್ವೇರ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾರ್ಡ್ವೇರ್ ವರ್ಕ್ ಸ್ಟಾರ್ಟ್ ಆದಾಗ ನಮಗೆ ತುಂಬಾ ಟೈಮ್ ಬೇಕು. ಡ್ರಿಲ್ಲಿಂಗ್ ಮಾಡ್ಬೇಕಾಗತ್ತೆ, ಸಾಲ್ಡ್ರಿಂಗ್ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದೊಂದು ಬೋರ್ಡ್ ಬರುತ್ತೆ. ಎವ್ರಿ ಒನ್ ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ಓನ್ ಬೋರ್ಡ್. ಪ್ರತಿಯೊಬ್ಬರಿಗೂ ಒಂದೊಂದು ಬೋರ್ಡ್ ಕೊಡ್ತೇನೆ. ಕೆಮಿಕಲ್ಸ್ ಯೂಸ್ ಮಾಡ್ತೇವೆ ಅಂಡ್ ಕಂಪಲ್ಸರಿ ನಾಳೆ ಬರ್ಬೇಕಾದ್ರೆ ಮಾಸ್ಕ್ ಹಾಕೊಂಡ್ ಬರ್ಬೇಕು. ಅಂದ್ರೆ ಕ್ಲಾಸಿಗೆ ಬರ್ಬೇಕಾದ್ರೆ ಅಲ್ಲ, ಕೆಮಿಕಲ್ ಯೂಸ್ ಮಾಡ್ಬೇಕಾದ್ರೆ. ಇಲ್ಲ ಅಂದ್ರೆ ಇದು ಫಸ್ಟ್ ಟ್ರೈನಿಂಗ್ ಅಲ್ವಾ, ಇದೇ ಲಾಸ್ಟ್ ಆಗ್ಬಿಡುತ್ತೆ. ಜಸ್ಟ್ ಜೋಕಿಂಗ್. ಆಕ್ಚುಲಿ ಕೆಮಿಕಲ್ ಯೂಸ್ ಮಾಡ್ಬೇಕಾದ್ರೆ ಅದರಿಂದ ಫ್ಯೂಮ್ಸ್ ಬರ್ತಾವಲ್ಲ, ಅದರಿಂದ ಥ್ರೋಟ್ ಪೇನ್ ಆಗೋ ಚಾನ್ಸ್ ಇರುತ್ತೆ. ಇಟ್ ಇಸ್ ಬೆಟರ್ ಟು ಬಿ ಸೇಫರ್ ಸೈಡ್, ಬ್ರಿಂಗ್ ದ ಮಾಸ್ಕ್. ಕ್ಲಿಯರ್? 10 rupees ಕೊಟ್ಟು ಮಾಸ್ಕ್ ಇಲ್ಲ ಮನೇಲಿದ್ರೆ ಗೋ ವಿತ್ ಬ್ರಿಂಗ್ ದ ಮಾಸ್ಕ್ ವಿದೌಟ್ ಫೇರ್. ನಿಮ್ಮ ಮೂಗು ಸರಿ ಇರಬೇಕಂದ್ರೆ ನಡೆಯುತ್ತೆ ಸರ್, 2 ನನ್ನ ಹತ್ರ ಅಂದ್ರೆ ನಡೆಯುತ್ತೆ. ಎಸ್, ಟುಮಾರೋ ಯು ಹ್ಯಾವ್ ಟು ಕಮ್ ಅಪ್ ವಿತ್ ಅ ಮಾಸ್ಕ್. ಅಂಡ್ ಇಲ್ಲಿ ತನಕ ನಾನು ಮಾಡಿರೋ ಎಲ್ಲಾ ಟ್ರೈನಿಂಗ್ ಕಂಟೆಂಟ್ ಕೂಡ ನಮಗೆ ರೆಕಾರ್ಡ್ ಆಗಿದೆ, ಇನ್ಕ್ಲೂಡಿಂಗ್ ಟೆಕ್ನಿಕ್ಸ್ ಫಾರ್ ಕಾಂಪೊನೆಂಟ್ ಪ್ಲೇಸ್ಮೆಂಟ್, ರೌಟಿಂಗ್. ಕ್ಲಿಯರ್? ಫಾಂಟ್ ಚೇಂಜ್, ಕಲರ್ ಚೇಂಜ್, ಎವ್ರಿಥಿಂಗ್ ಇಸ್ ಆಲ್ರೆಡಿ ರೆಕಾರ್ಡೆಡ್ ವಿತ್ ವಾಯ್ಸ್. ಅದನ್ನ ನೀವು ನೋಡ್ಕೊಳ್ಳಿ, ಅದ್ರ ಪ್ರಕಾರ ಕಂಪ್ಲೀಟ್ ಮಾಡ್ಕೊಂಡ್ ಬರ್ಬೇಕು. ಕ್ಲಿಯರ್? ನನಗೀಗ ಒಂದು ನೋಟ್ಸ್ ಬೇಕಮ್ಮ. ಒಂದು ನೋಟ್ಸ್ ಅಲ್ಲಿ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಟೋಟಲಿ? 40, 45. ಐ ವಾಂಟ್ 45 ಚಿಟ್ಸ್. ಒಂದು ಇದು ತಗೊಳ್ಳಿ,
ಒಂದು ಪೇಪರ್ ತಗೊಳ್ಳಿ, ಒಂದು ಪೇಪರ್, ಎನಿವನ್, ಒಬ್ರು. ಒನ್ ಪೇಪರ್ ಫಾರ್ ರೈಟಿಂಗ್ ದ ನೇಮ್ಸ್, ಒನ್ ಪೇಪರ್ ಫಾರ್ ಚಿಟ್. ನೋಡಿ ಅದು ಫೋಲ್ಡ್ ಮಾಡಿ ಕಟ್ ಮಾಡ್ಕೊಡಿ. 45 ಚಿಟ್ಸ್ ಬೇಕು. ಎಸ್ ನೀವೇನ್ ಮಾಡಿ ಗೊತ್ತಾ, ಆ ಪೇಪರ್ ಅಲ್ಲಿ ಫಸ್ಟ್ ಕಾಲಮ್ ನೇಮ್, ಸೆಕೆಂಡ್ ಕಾಲಮ್ ಸ್ಟೂಡೆಂಟ್ ನೇಮ್, ಥರ್ಡ್ ಕಾಲಮ್ ಸರ್ಕ್ಯೂಟ್ ನೇಮ್. ಸೀರಿಯಲ್ ನಂಬರ್ಗೆ ಕಡಿಮೆ ಕೊಡಿ. ನೇಮ್ಗೆ ನೇಮ್ ಅಂಡ್ ಲೈನ್, ಬೆಟರ್ ಯು ಡ್ರಾ ದ ಲೈನ್. serial number, student name, circuit name, 3. Yes, up to this stage everyone you have to complete the circuit tomorrow by 11:30. I want everyone to be ready with the PDF file. ಅಲ್ಲಿಂದ ಹಾರ್ಡ್ವೇರ್ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? ಅಂಡ್ ಹಾರ್ಡ್ವೇರ್ ನೋಡಿ ತುಂಬಾ ಟೈಮ್ ಹಿಡಿಯುತ್ತೆ. ಹಾರ್ಡ್ವೇರ್ ಇಷ್ಟು ಈಸಿ ಇರಲ್ಲ. ಪ್ರತಿಯೊಂದು ಪರ್ಸನ್ಗೂ ಒಂದು ಬೋರ್ಡ್ ಕೊಟ್ಟಿರ್ತೀವಲ್ಲ, ಎಲ್ಲರೂ ಹೋಲ್ ಡ್ರಿಲ್ ಮಾಡಬೇಕು, ಎಲ್ಲರೂ ಕಾಂಪೊನೆಂಟ್ ಪ್ಲೇಸ್ಮೆಂಟ್, ಸಾಲ್ಡ್ರಿಂಗ್, ಟೆಸ್ಟಿಂಗ್ ಎಲ್ಲ ಇರುತ್ತೆ. ಬೇಗ ಮಾಡಿದ್ರೆ ಟೆಸ್ಟಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದ್ರೆ ಟೆಸ್ಟಿಂಗ್ ನೀವು ರೆಗ್ಯುಲರ್ ಲ್ಯಾಬಲ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ, even though if I come by late, I want you to be keep on practicing. ಇಯರ್ಫೋನ್ ತಗೊಂಬನ್ನಿ. ಈಗ ನಾನು ರೆಕಾರ್ಡ್ ಮಾಡಿರೋ ವಿಡಿಯೋ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಇರುತ್ತೆ, ಅದನ್ನ ನೋಡ್ಕೊಂಡಾದ್ರೂ ಪ್ರಾಕ್ಟೀಸ್ ಮಾಡ್ಬೇಕು. ಇಂಡಿಯನ್ ಟೆಕ್ಕೀಸ್ ನಾನು ಗ್ರೂಪ್ ಅಲ್ಲಿ ಇದು ಸೇವ್ ಮಾಡ್ತೀನಿ, ಸಾರಿ ಶೇರ್ ಮಾಡ್ತೀನಿ ಲಿಂಕ್.